ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿ, ನಾನು ಜೀವನದಲ್ಲಿ ಸೊಳ್ಳೆನೂ ಹೊಡಿಬಾರ್ದು ಅಂತ ಸೊಳ್ಳೆ ಬ್ಯಾಟ್ ಇಟ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಿಮ್ಮ ಹುಡುಗನ ಹೊಡಿತಾನ? ನೋ ನೋ ನೋ, ನಮ್ಮ ಹುಡುಗನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಿದ್ದೆ ಅಷ್ಟೇ. ಮುಷ್ಟಿನ ಹಿಂಗ್ ಮಾಡ್ಕೋ, ಶಕ್ತಿ ತರಿಸ್ಕೋ, ಬಿಡು. ನೀನೇನು ಯೋಚನೆ ಮಾಡಬೇಡ. ನಾನು ಮೈಸೂರು ದಸರಾದಲ್ಲಿ ಕುಸ್ತಿ ಮಾಡಿದವನೇ. ಏನಿಲ್ಲ, ಒಂದು ಸಮ್ಮರ್ ಶಾಟ್ ಹೊಡೆದು ಡೆಡ್ ಲಾಕ್ ಹಾಕ್ಬಿಟ್ರೆ ಅವನು ಫಿನಿಶ್. ತಗೋ, ಇದೆಲ್ಲ ತೊಂದರೆ ಆಗುತ್ತೆ. ಬೇಡ ಬೇಡ, ಪರವಾಗಿಲ್ಲ. ಲೇ, ಇವತ್ತು ನಿನ್ನ ಪರಿಸಮಾಪ್ತಿ ಕಣೋ. ತಲೆ ಮೇಲೆ ಒಂದು ಗುದ್ದಿದ್ರೆ 3 ಅಡಿ ನೆಲದ ಒಳಗಡೆ ಹೋಗ್ಬೇಕು. ಜೈ ಬಜರಂಗಬಲಿ. ಚಿಕ್ಕಪ್ಪ ಪೊಲೀಸು, ಓಡೋಗೋಣ. ಏನೋ ಇವ್ರು ಚಿಕ್ಕಪ್ಪ ಪೊಲೀಸಾ? ನೋಡಿ ಹಾಗಾದ್ರೆ ಯಜಮಾನ್ರೆ, ಎಂತ ಯಜಮಾನ್ರೆ ಅವಸ್ಥೆ ಇದು? ಎಂತ ಮಾಡ್ಕೊಂಡ್ರಿ? ನಾನು ಬೇಕು ಅಂತ ಮಾಡ್ಕೊಳ್ಳಿಲ್ಲಪ್ಪ. ನಮ್ಮ ಸ್ಕಂದನ ಮೇಲೆ ಬೇರೆ ಯಾವುದೋ ಹುಡುಗ ಗಲಾಟೆ ಮಾಡ್ತಿದ್ದ. ಅದಕ್ಕೆ ಯಾಕಯ್ಯ ಅಂತ ಹಿಕ್ಕಳಿದೆ. ಅಷ್ಟಕ್ಕೆ ಅವ್ರ ತಾತ ಬಂದು ಬಕ್ಕಂತ ಇಗ್ಬಿಟ್ನಪ್ಪ. ಅಯ್ಯಬ್ಯಾ, ಸರಿ ಸರಿ, ನಾನು ಸ್ಕಂದನ್ನ ಸ್ಕೂಲ್ ವ್ಯಾನ್ ಹರಿಸಿ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೆ. ಬನ್ನಿ ಬನ್ನಿ ಬನ್ನಿ. ಇದ್ದೇ ಒಂದು ಹೊಟ್ಟೆ. ಇತ್ತೀಚೆಗಂತೂ ಇವ್ರು ನಮ್ಗೆ ಟೈಮೇ ಕೊಡ್ತಾ ಇಲ್ಲ ಕಣೆ. ಎಲ್ಲಾದರೂ ಆಚೆ ಕರ್ಕೊಂಡು ಹೋಗಿ ಅಂದರೆ ನಾಳೆ, ಸ್ಕಂದನ ಜೊತೆ ಆಟ ಆಡು ನಾಳೆ, ಪ್ರಾಣಿಗೇನಾದ್ರು ಬರ್ಕೊಡಿ ನಾಳೆ, ಏನು ಕೇಳಿದ್ರು ನಾಳೆ 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 ಅಂತಾರೆ. ಹೌದಾ ಅಕ್ಕ? ಬೇಕಾದ್ರೆ ಭಾವನ ಹತ್ರ ನಾನು ಮಾತಾಡ್ಲಾ? ಅಯ್ಯೋ ಚಿಚೆ ಬೇಡ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಮಾತು ಕೇಳಿಲ್ವಾ ನೀನು? ನಾನೇನೋ ನನ್ನ ಮನ್ಸು ಹಗ್ರ ಆಗಲಿ ಅಂತ ನಿನ್ನ ಹತ್ರ ಹೇಳ್ಕೊತೀನಿ. ಆದರೆ ಅವ್ರ ಕೆಲಸನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಹೋಗ್ಲಿ ಬಿಡು. ಕಾಶಿ, ಅಲ್ಲಿ ನಡೆದ ಗಲಾಟೆ ವಿಚಾರನ ನನ್ನ ಸೊಸೆ ಹೇಳಬೇಡ ಕಣೋ. ಎಂತಕ್ಕೆ ಬೈತ್ರಾ? ಬೈದ್ರು ಪರವಾಗಿಲ್ಲ ಕಣೋ, ಪಾಪ ಅವಳು ನೊಂದ್ಕೊಂಡ್ಬಿಡ್ತಾಳೆ. ಅದನ್ನು ನನಗೆ ನೋಡೋಕ್ಕಾಗಲ್ಲ ಕಣೋ. ಅಡ್ಡಿಲ್ಲ, ಹೇಳೋದಿಲ್ಲ. ಬನ್ನಿ ಬನ್ನಿ, ಹುಷಾರು. ಮಾವ ಮಾವ, ಏನಾಯ್ತು ನಿಮಗೆ? ಹರೇ ರಾಮ ಹರೇ ಕೃಷ್ಣ ಅಂದಳಿ ಮನೇಲಿ ಇಪ್ಪದು ಬಿಟ್ಕೊಂಡು ಸ್ಟಂಟ್ ಮಾಸ್ಟರ್ ರವಿ ಬರ್ಮನ್ ನಮ್ಮನ್ನ ಫೈಟ್ ಮಾಡೋಕ್ಕೋರ ಇನ್ನಂತ ಆತ್ಮಾರ್ರ. ಏ ಕಾಶಿ, ನೀವು ಸುಮ್ಮನೆ ಇದ್ರು ವಾಸಿ. ಬಾಯ್, ಹೇಳ್ಬೇಡ ಅಂದ್ರೂ ಹೇಳ್ಬಿಟ್ಟಿಯಲ್ಲೋ. ಬಾಯಿ ತಪ್ಪಿ ಹೇಳಿಬಿಟ್ಟೆ ಮಾತ್ರ. ನನಗೇನಿಲ್ಲ, ಆರೋಗ್ಯವಾಗಿದ್ದೀನಿ. ಮಾವ, ನೀವ್ಯಾಕೆ ಫೈಟ್ ಮಾಡಕ್ ಹೋಗಿದ್ರಿ? ಅಯ್ಯಯ್ಯೋ, ನಾನು ಫೈಟ್ ಮಾಡಕ್ಕೆ ಹೋಗ್ಲಿಲ್ಲಮ್ಮ, ಅವನೇ ನನ್ನ ಮೇಲೆ ಫೈಟ್ ಮಾಡ್ದ. ತಗಣಿ ಮೆಡಿಸಿನ್. ಡಾಕ್ಟ್ರ್ ಏನು ತೊಂದರೆ ಇಲ್ಲ ಅಂದೇಳಿ ಹೇಳಿರ, ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸಿ ಅಂದಿರು. ಚೀಟಿ ಅಲ್ಲ ಅದರಲ್ಲಿ. ಮಾವ, ಇನ್ಮೇಲೆ ನಿಮ್ಮನ್ನ ಎಲ್ಲೂ ಆಚೆ ಕಳ್ಸಲ್ಲ. ಸ್ಕಂದಂಗಿಂತ ಜಾಸ್ತಿ ಹಠ ಮಾಡೋದು ಕಲ್ತಿದ್ದೀರಾ ನೀವು. ಅವ್ನ ಮಾತು ಕೇಳ್ಬೇಡಮ್ಮ, ನಾನು ಆರೋಗ್ಯವಾಗಿದ್ದೀನಿ. ನೋಡಿದೇನೋ, ಮಾವಂದ್ರನ್ನ ತಾತ್ಸಾರವಾಗಿ ನೋಡುವ ಈ ಕಾಲದಲ್ಲಿ ನನ್ನ ಸೊಸೆ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೋಡ್ಕೋತಾಳೆ. ನೋಡಿದ್ಯಾ? ಅಯ್ಯಯ್ಯೋ, ನಾನು ಬಂದ ವಿಷಯವೇ ಮರ್ತು ಬಿಟ್ಟೆ. ಗೌರಿ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಏನ್ರಿ ಇದು? ಸೀರೆ. ಯಾಕ್ರಿ? ಇವತ್ತು ನಾನು ನಿಮ್ಮ ಮನೆಗೆ ಹೆಣ್ಣು ಕಾಮಕ್ಕೆ ಬಂದ 6 ವರ್ಷ ಆಯ್ತು. ಆ ಸಂಭ್ರಮಕ್ಕೆ ಈ ಕಿರುಕಾಣಿಕೆ. ಎಷ್ಟೋ ಜನ ಹೆಂಡ್ತಿನೇ ಮರ್ತು ಬಿಡ್ತಾರೆ,
ಅಂಥದ್ರಲ್ಲಿ ನೀವು ಹೆಣ್ಣು ನೋಡೋಕೆ ಬಂದಿರೋದನ್ನ ನೆನ್ಪಿಟ್ಕೊಂಡು ಪ್ರತಿ ವರ್ಷ ಈ ರೀತಿ ಸೀರೆ ಕೊಡ್ತೀರಲ್ಲ, ನನಗಿದೆಲ್ಲ ನೆನಪಿರಲ್ಲ. ನಿಮಗಿದೆಲ್ಲ ಹೇಗೆ ನೆನಪಿರುತ್ತೆ? ದೃಶ್ಯ ಫಿಲಮ್ ರವಿಚಂದ್ರನ್ ನೋಡ್ತಾರಾ? ಇಲ್ಕಂಡ್ ಗೌರಿ, ಯಾವ ಗಂಡಂಗೆ ತನ್ನ ಹೆಂಡತಿ ಸ್ಪೆಷಲ್ ಅನಿಸ್ತಾಳೋ ಅವಳನ್ನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಫಸ್ಟ್ ಟೈಮ್ ಮಾತಾಡ್ಸಿದ್ದು, ಅವಳು ಹುಟ್ಟಿದಬ್ಬ, ಆ್ಯನಿವರ್ಸರಿ, ಅವ್ರ ಅಪ್ಪ ಅಮ್ಮನ ಆ್ಯನಿವರ್ಸರಿ, ಅಪ್ಪ ಅಮ್ಮನ ಹುಟ್ಟಿದಬ್ಬ, ಅವ್ರ ಮನೆ ನಾಯಿ ಹುಟ್ಟಿದಬ್ಬ, ಪಕ್ಕದ ಮನೆ ಆಂಟಿ ಮೊಮ್ಮಗು ಹುಟ್ಟಿದಬ್ಬ ಎಲ್ಲ ನೆನಪಿರುತ್ತೆ. ಒಟ್ಟಿನಲ್ಲಿ ಹೆಂಡತಿಗೆ ಎಂತೆಂತ ಇಷ್ಟೋ ಎಲ್ಲ ನೆನಪಿರುತ್ತೆ. ಒಂದು ವೇಳೆ ಅವ್ರಿಗೆ ನೆನಪಿಲ್ಲ ಅಂದರೆ? ನೆನಪಿಲ್ಲ ಅಂದ್ರೆ ಆ ಗಂಡಂಗೆ ಹೆಂಡತಿ ಮೇಲೆ ಪ್ರೀತಿಯೇ ಇಲ್ಲ ಅಂದಳೆ. ಗೌರಿ, ನಿಜ ಹೇಳ್ತೀನಿ ಕಣೆ, ಇವರಂಥ ಗಂಡನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ನಿನ್ನ ಗಂಡನ ಬುದ್ಧಿನೇ ಎಲ್ಲ ಗಂಡಸರಿಗೂ ಬರಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಸರಿ, ನೀವು ಕೂತಿರಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಹಾಗೆ ಬಜ್ಜಿಯೂ ಮಾಡ್ಕೊಂಡು ಬನ್ನಿ. ಸರಿ, ಆಯ್ತು. ಅಕ್ಕ, ನಾನು ಬರ್ತೀನಿ. ಹಾಂ. ಏ ಕಳ್ಳ, ಏನದು ಸೀರೆ ಗಿಮಿಕ್ಕು? ಹೊರಗಡೆ ದುಡು ಗಂಡಸಿಗೆ ಇದೆಲ್ಲ ಎಲ್ಲಿ ನೆನಪಿರುತ್ತೆ ಯಜಮಾನ್ರೆ. ಆಗಾಗ ಒಂದು ಸೀರೆಯೋ ಉಂಗ್ರವೋ ವಾಚೋ ಗಿಫ್ಟ್ ಕೊಡ್ತಾ ಇರ್ತೆ. ನಾನು ವರ್ಷಕ್ಕೆ ಒಂದು 3-4 ಸಲ ಹೀಗೆ ಗಿಫ್ಟ್ ಕೊಡ್ತಾ ಇರ್ತೆ. ಅವಳು ತಗೊಂಡು ಖುಷಿ ಪಡ್ತಾ ಇರ್ತಾಳೆ. ಕ್ರಾಸ್ ಚೆಕ್ ಮಾಡೋಕೆ ಅವಳಿಗೆ ಡೇಟ್ ನೆನಪಿಪ್ಪುದಿಲ್ಲ, ಅದೇ ಧೈರ್ಯ. ಒಂದು ಸೀರೆ ಅಲ್ಲ ಮಾರ್ರೆ, ಹೆಂಡತಿ ಖುಷಿಗಿಂತ ಇನ್ಯಾವುದು ಮುಖ್ಯ ಹೇಳಿ? ಹೌದಾ? ನೀನು ನಂಗೆ ಫೈಟಿಂಗ್ ವಿಚಾರ ಹೇಳಬೇಡ ಅಂತಂದ್ರೆ ಹೇಳ್ಬಿಟ್ಟೆ. ಈಗ ನಿನ್ನ ಹೆಂಡತಿಗೆ ಈ ಸೀರೆ ರಹಸ್ಯನ ಹೇಳ್ಬಿಡ್ತೀನಿ. ನೀವು ಹೇಳೋದಿಲ್ಲ ಅಂದೇಳಿ ನಂಗೆ ಸಮ ಗೊತ್ತಿತ್ತು. ಹಾಗೆ ನೀವು ಶಿವ ಅವರು ಒಂದೇ ನಮೂನಿ ಕಲ್ಲರ್ ಜೆರಾಕ್ಸ್ ಇದ್ದಂಗೆ. ಹೊಡೆದ್ರೆ 3 ಅಡಿ ನೆಲಕ್ಕೆ ಹೋಗ್ಬಿಡ್ಬೇಕು. ಜೈ ಬಜರಂಗಬಲಿ. ಅಯ್ಯಯ್ಯೋ ಯಪ್ಪ! ಲೇ ಮತ್ತೆ ನೆನಪು ಮಾಡಬೇಡ ಕಣೋ. ಅಯ್ಯೋ ಅಮ್ಮ ಗಿರಿಜಮ್ಮ, ಒಂದು ಲೋಟ ಟೀ ತಂದ್ಕೊಡಮ್ಮ. ಇಲ್ಲ ಮಾವ, ನಾನೀಗ ಟೀ ಕೊಟ್ಟರೆ ನೀವು ಊಟ ಮಾಡಲ್ಲ. ಊಟ ಮಾಡಲಿಲ್ಲ ಅಂದರೆ ಡಾಕ್ಟರ್ ಹೊಟ್ಟೆ ನೋವಿಗೆ ಅಂತ ಕೊಟ್ಟಿರೋ ಮಾತ್ರೆನ ಹೇಗೆ ತಗೋತೀರಾ? ಅದಕ್ಕೆ ಡೈರೆಕ್ಟಾಗಿ ಊಟ ಮಾಡಿಬಿಡಿ, ಸರಿನಾ? ನೀನು ಇವತ್ತು ಆಟ ಆಡ್ತೀಯ ಅಂತ ಪ್ರಾಮಿಸ್ ಮಾಡಿದ್ಯಾ. ಬಾ ನೀನು, ಬಾ. ಸ್ಕಂದ, ಅಪ್ಪ ನನಗೆ ಪ್ರಬಂಧ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ನನ್ನ ಕೆಲಸ, ಆಮೇಲೆ ನಿನ್ನ ಆಟ. ರಾಣಿ, ಪ್ರಬಂಧನ ನಾಳೆ ಬರ್ಕೊಡ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ. ಓಕೆ? ಸರಿ ಅಪ್ಪ, ಪರವಾಗಿಲ್ಲ. ನಾನೊಂದಷ್ಟು ಬರೆದು ಇಟ್ಟಿರ್ತೀನಿ, ನೀನು ಅದನ್ನ ನೋಡಿ ಆಮೇಲೆ ಕರೆಕ್ಷನ್ ಮಾಡಿ. ಬಾ ಬಾ ಬಾ. ಇರು ಸ್ಕಂದ ಮಗನೇ, ಇವತ್ತು ಆಗಲ್ಲ. ನಾಳೆ ಡೆಫಿನೆಟ್ ಆಗಿ ನಿನ್ನ ಜೊತೆ ಆಟ ಆಡ್ತೀನಿ. ಓಕೆ? ನಾಟ್ ಓಕೆ. ಯಾವಾಗ ಕೇಳಿದ್ರು ನಾಳೆ 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 ಅಂತ್ಯ. ನೋಡಮ್ಮ. ಸ್ಕಂದ, ಅಪ್ಪ ಈಗ ತಾನೇ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದಾರಲ್ವಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಬಿಡು. ರೆಸ್ಟ್ ತಗೊಳಕ್ಕೆಲ್ಲ ಆಗಲ್ಲ ಗಿರಿ. ಆಫೀಸ್ ಫೈಲ್ಸ್ನು ಮನೆಗೆ ತಂದಿದ್ದೀನಿ, ಬೇಜಾನ್ ಕೆಲಸ ಇದೆ. ಹೌದಾ? ದೇವ್ರೆ, ಮಾವಂಗೆ ಹೊಟ್ಟೆ ನೋಯ್ತಾ ಇತ್ತು ಅಂತ ಹೇಳಿದ್ರು. ಕಾಶಿ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದರು. ಆದರೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಂತೆ. ನೀವು ಬರ್ತಿರಲ್ಲ, ನೀವೇ ಕರ್ಕೊಂಡು ಹೋಗ್ತೀರೇನೋ ಅಂತ ಹೇಳಿದೆ. ಅಪ್ಪ, ಜಾಸ್ತಿ ಹೊಟ್ಟೆ ನೋತಾ ಇದೆಯಾ? ಈಗ ಪರವಾಗಿಲ್ಲಪ್ಪ. ಅಂದರೆ ಹಾಸ್ಪಿಟ್ಲಿಗೆ ನಾಳೆ ಹೋದ್ರೆ ನಡೆಯುತ್ತಾ? ಆಯಿತು, ಹಾಗೆ ಆಗಲಿ. ಅದು ಆಫೀಸ್ದು 4 ಫೈಲ್ಸ್ ಇತ್ತು, ಇವತ್ತು ಮುಗಿಸ್ಲೇಬೇಕು. ಅದಕ್ಕೆ ಆಯ್ತಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ. ಆಯಿತು, ಸಾರಿ. ಸಾರಿ. ಸರ್, ನಮ್ಮ ರಾಜ ಚಡ್ಡಿಗಳನ್ನ ಹಾಕೊಂಡಿಲ್ಲ ಅಂದ್ರೆ ನೀವು ಚಡ್ಡಿನೇ ಹಾಕೊಂಡಿಲ್ಲ ಅಂತ ಸರ್. ನಮ್ಮ ಕಂಪನಿ ಚಡ್ಡಿಗಳು ಹಾಕೊಂಡ್ರೆ ಲೈಫು ಜಿಂಗಲಲ್ಲ ಸರ್, ಜಿಂಗಲಲ್ಲ. ಅದು ಅಲ್ಲದೆ ಇತ್ತೀಚೆಗೆ ತುಂಬಾ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ಸರ್. ಹೋದ ವರ್ಷ ಯುಗಾದಿಗೆ ನಾನೇ 1 ಡಜನ್ ಚಡ್ಡಿ ತಗೊಂಡಿದ್ದೀನಿ. ಹೌದು ಸರ್, 1 ವರ್ಷದ ಮೇಲಾಯ್ತು, ಇನ್ನು ಒಂದೇ ಒಂದು ತೂತ್ ಕೂಡ ಬಿದ್ದಿಲ್ಲ.
ಓಕೆ ಸರ್, ಒಂದು 40 ಪೀಸು ಡೆಮೋ ಕಳಿಸ್ತೀನಿ, ನೋಡಿ ಆರ್ಡರ್ ಕೊಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಯುವರ್ ಟೈಮ್ ಟು ರಾಜ ಅಂಡರ್ವೇರ್ ಮತ್ತು ಬನೀನ್ಗಳು. ಇದನ್ನ ಹೊರಗೂ ಹಾಕೋಬಹುದು. ಹಾಕೊಳ್ಳ ಸರ್? ಸಾರಿ, ಇಡ್ಲಾ ಸರ್? ಸರಿ ಸರ್. ಅಪ್ಪ, ಏನು ಕೆಲಸ, ಏನು ಕೆಲಸ. ಹಿಂಗೆ ಕಷ್ಟಪಟ್ಟು ಇನ್ನೊಂದು 10 ವರ್ಷ ದುಡಿದ್ಬಿಟ್ರೆ ದುಡ್ಡು ಮೇಲೆ ದುಡ್ಡು, ಇನ್ನಷ್ಟು ದುಡ್ಡು, ಮತ್ತಷ್ಟು ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು, ಒಂದು 5-6 ಕಡೆ ಪ್ರಾಪರ್ಟಿಗಳು. ಆಹಾ, ಆಗ ನನ್ನ ಫ್ಯಾಮಿಲಿ ಎಷ್ಟು ಖುಷಿಯಾಗಿರುತ್ತೆ. ಒಟ್ಟಿನಲ್ಲಿ ನಾನು ಇರಲಿ ಇಲ್ಲದೆ ಇರಲಿ, ನನ್ನ ಫ್ಯಾಮಿಲಿ ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಕಾಲು. ಶಿವಪ್ರಸಾದ್, ಕುಟುಂಬಕ್ಕೆ ಸೆಕ್ಯೂರಿಟಿಗಿಂತ ಮೆಚುರಿಟಿ ತುಂಬಾನೇ ಮುಖ್ಯ. ಭಗವಂತ, ಸಾರಿ ಭಗವಂತ, ಇತ್ತೀಚೆಗೆ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಅದು ಸ್ವಲ್ಪ ಬಿಸಿ ಆಗ್ಬಿಟ್ಟೆ. ಈ ಜಗತ್ತಲ್ಲಿ ಯಾರು ಯಾರನ್ನ ಮಾತಾಡಿಸದೇ ಇರೋಷ್ಟು ಬಿಸಿ ಇರಲ್ಲ ಶಿವಪ್ರಸಾದ್. ಅದವ್ರ ಜೀವನದ ಆದ್ಯತೆಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಬೇಕೇ ಬೇಕು ಅನ್ಸಿದ್ರೆ ಮನುಷ್ಯ ಹೇಗಾದ್ರೂ ಸಮಯ ಮಾಡ್ಕೋತಾನೆ. ನೀನೆಷ್ಟೇ ಅವಸರದಲ್ಲಿದ್ರು ಬಿಕ್ಕಳಿಕೆ ನಿನ್ ಕೆಲ್ಸನ ಅರ್ಧಕ್ಕೆ ನಿಲ್ಸಿ ನೀನ್ ನೀರ್ ಕುಡಿಯೋ ಹಾಗೆ ಮಾಡುತ್ತೆ. ನಿನಗೆಷ್ಟೇ ಕೆಲಸ ಇದ್ರು ನಿದ್ದೆ ನಿನ್ನ ಕೆಲಸದಿಂದ ಎಬ್ಸಿ ನೀನ್ ನಿದ್ದೆ ಮಾಡೋ ಹಾಗೆ ಮಾಡುತ್ತೆ. ಅದೆಂತ ಜವಾಬ್ದಾರಿ ಇದ್ರು ಹಸಿವು ನೀನು ಊಟ ಮಾಡೋ ಹಾಗೆ ಮಾಡುತ್ತೆ. ಬೇರೆಯವ್ರಿಗೋಸ್ಕರ ಸಮಯನ ಮಾರ್ಕೋಬಾರ್ದು ಶಿವಪ್ರಸಾದ್, ಇನ್ನೊಬ್ರಿಗೋಸ್ಕರ ಸಮಯನ ಮಾಡ್ಕೋಬೇಕು. ಏನು ಭಗವಂತ, ನೀನು ಸಿಗೋಕ್ಕಾಗಲ್ಲ ಅಂತ ಅಷ್ಟೇ ಹೇಳಿದ್ದು, ಅದಕ್ಕೆ ಇಷ್ಟೊಂದೆಲ್ಲ ಇಂಡೈರೆಕ್ಟಾಗಿ ಬೈಬೇಕಾಗಿತ್ತಾ? ನಾನು ನಿನ್ಗೆ ಅವತ್ತೇ ಹೇಳಿದ್ನಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದೀನಿ ಅಂತ. ಇನ್ನೊಂದು 10 ವರ್ಷ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಎವ್ರಿಥಿಂಗ್ ವಿಲ್ ಬಿ ಓಕೆ. ಹೌದಾ? ಹೌದು. ಯಾಕೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಸ್ಕಂದನ್ ಜೊತೆ ಆಟ ಆಡ್ಬೇಕು, ಅಪ್ಪನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಪ್ರಣೀತಾಗೆ ಪ್ರಬಂಧ ಬರ್ಕೊಡ್ಬೇಕು, ಮನೆಯವ್ರನ್ನ ಹೊರ ಕರ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ನಾಳೆ ಅಂತಿದ್ಯಾ? ಓ, ನೀನು ಅದು ಹೇಳ್ತಾ ಇದೆಯಾ? ಏನು ಮಾಡಲಿ ಭಗವಂತ, ಕೆಲಸ ಹಂಗಿದೆ. ಆದರೆ ಅವ್ರು ಏನೇನು ಹೇಳಿದಿನೋ ಎಲ್ಲ ನಾಳೆನೇ ಮಾಡ್ಬಿಡ್ತೀನಿ. 15 ದಿವಸಕ್ಕೊಮ್ಮೆ ಬರೋದನ್ನ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಂತಾರೆ, ನಾಳೆ ಅನ್ನಲ್ಲ. ಅಂದರೆ ನಾನು ಇದನ್ನು ಅವ್ರಿಗೆ ಹೇಳಿ 15 ದಿವಸ ಆಗೋಯ್ತಾ? ಓಹ್ ಸಾರಿ, ಕೆಲಸದ ಬ್ಯುಸಿನಲ್ಲಿ ಗೊತ್ತೇ ಆಗಲಿಲ್ಲ. ನೀನು ಸಮಯನ ದೇವರು ಅಂತ ನಂಬ್ತೀಯ ಶಿವಪ್ರಸಾದ್? ಹೌದು, ಅದಕ್ಕೆ ಅಲ್ವಾ ಕಾಲಬ್ರಹ್ಮ ಅಂತ ಕರೆಯೋದು. ಹಾಗಾದ್ರೆ ಕಣ್ಣಿಗೆ ಕಾಣೋ ದೇವ್ರು ಮುಖ್ಯನಾ, ಕಣ್ಣಿಗೆ ಕಾಣದೇ ಇರೋ ದೇವ್ರು ಮುಖ್ಯನಾ? ಕಣ್ಣೆದುರಿಗಿರೋ ದೇವ್ರು ತಾನೇ ಮುಖ್ಯ. ಕಾಲ ಅನ್ನೋದು ದೇವರಾದ್ರೆ ಕಾಣಿಸ್ದೇ ಇರೋ ಭವಿಷ್ಯಕ್ಕಿಂತ ಕಾಣ್ತಿರೋ ವರ್ತಮಾನನೇ ಮುಖ್ಯ ಅಲ್ವಾ ಶಿವಪ್ರಸಾದ್? ಸ್ನೇಹಿತನಾಗಿ ಒಂದು ಮಾತು ಹೇಳ್ತೀನಿ, ಕಳೆದು ಹೋದ ಕ್ಷಣಗಳಿಂದ ಪಾಠ ಕಲಿತು ಬರುವ ಕ್ಷಣಗಳಿಗೋಸ್ಕರ ಇರುವ ಕ್ಷಣಗಳನ್ನು ಸದುಪಯೋಗ ಪಡಿಸಿಕೊಂಡವನು ಸಾಧಿಸ್ತಾನೆ. ಆದರೆ ಇರುವ ಕ್ಷಣಗಳನ್ನು ಮರೆತು ಬರುವ ಕ್ಷಣಗಳ ಬೆನ್ನೇರಿ ಹೋದವನು ತಿರುಗಿ ಬಂದರೆ ಕರಗಿ ಬದುಕಬೇಕು, ಇಲ್ಲ ಮರುಗಿ ಬದುಕಬೇಕು. ಗೊತ್ತಾಯ್ತು ಭಗವಂತ, ನನಗೆಲ್ಲ ಗೊತ್ತಾಯ್ತು. ಯು ಡೋಂಟ್ ವರಿ, ಅವ್ರು ಹೇಳಿರೋ ಎಲ್ಲ ಕೆಲಸನೂ ನಾನು ನಾಳೆನೇ ಮುಗಿಸ್ಬಿಡ್ತೀನಿ. ನನ್ನ ನಂಬು. ಸರಿ, ನಂಬ್ತೀನಿ. ಇವತ್ತಿನ ಕೆಲಸನ ನಾಳೆ ಮಾಡ್ತೀಯ, ಆದ್ರೆ ನಾಳೆ ಕೆಲಸನ ಯಾವಾಗ ಮಾಡ್ತೀಯ ಶಿವಪ್ರಸಾದ್? ನಾಳೆ ಕೆಲಸ ಅದ್ಯಾವುದು? ಬರುತ್ತೆ. ಒಂದು ಹೊಸ ಉತ್ಸಾಹದೊಂದಿಗೆ, ಹೊಸ ಆಸೆಯೊಂದಿಗೆ, ಹೊಸ ಭರವಸೆಯೊಂದಿಗೆ, ಹೊಸ ಕೌತುಕದೊಂದಿಗೆ ಬರುತ್ತೆ. ಅದಕ್ಕೆ ನೀನ್ ನಾಳೆವರೆಗೂ ಕಾಯ್ಬೇಕು. ನಾಳೆವರೆಗೂ ಕಾಯ್ಬೇಕಾ? ಯಾಕೆ? ನಾಳೆ ಅನ್ನೋ ನಾಳೆ ಬಂದಾಗ ಖಂಡಿತ ಅರ್ಥ ಆಗುತ್ತೆ ಶಿವಪ್ರಸಾದ್. ನಾಳೆ ಅನ್ನೋ ನಾಳೆ
ಯು ಮೀನ್ ಟುಮಾರೋ ಡೇ ಆಫ್ಟರ್ ಟುಮಾರೋ? ಯು ಮೀನ್ ನಾಳಿದ್ದು ಭಗವಂತ ಏನು ಹೇಳ್ದ ಭಗವಂತ? ನಾಳೆ ಅನ್ನೋ ನಾಳೆ ಅರ್ಥನೇ ಆಗ್ಲಿಲ್ವೇ? ಹಲೋ ಗಿರಿಜಾ, ಅಮ್ಮ, ಎಲ್ಲ ಆರಾಮ್ ತಾನೆ? ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ನಾವೆಲ್ಲ ಆರಾಮಿದ್ದೀವಿ ಮಗಳೇ. ನಾಳೆ ನಿನ್ನ ಮದುವೆ ದಿನ ಅಲ್ದಾ, ಅದಕ್ಕೆ ಫೋನ್ ಮಾಡಿದೆ. ಹಾಂ, ಏನು ವಿಶೇಷ ನಾಳೆ? ಇನ್ನೇನಿರುತ್ತಮ್ಮ, ಪ್ರತಿ ವರ್ಷದ ಹಾಗೆ ನಿನ್ನ ಅಳಿಯ ರಾತ್ರಿ 12 ಗಂಟೆಗೆ ನನಗೆ ವಿಶ್ ಮಾಡ್ತಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮಾವನವ್ರ ಹತ್ರ ಆಶೀರ್ವಾದ ತಗೊಳ್ಳೋದು. ಇನ್ನೇನು ಸಿಹಿ ಅಡುಗೆ ಇದ್ದೇ ಇರುತ್ತಲ್ಲ, ಅಷ್ಟೇ. ಒಳ್ಳೇದು ಕೂಸು, ಒಳ್ಳೇದು. ತಡಿ, ಅಪ್ಪನ ಕೊಡ್ತೆ. ಮಗಳು ಮಗಳೇ, ನಾವು ಬೆಂಗಳೂರು ವಾಪ ಅಂತೇಳಿ ಯೋಚಿಸ್ತೆ. ಆದರೆ ಮೊನ್ನೆ ಮನೆ ಹೋಗ್ಲಿ ಬಂದಲ್ದ, ಹಾಂಗಾಗಿ ಬಪ್ಪು ಕಾಯಿಲೆ. ಇಲ್ಲಿ ಮನೆ ಬದಿಗೆ ಮಸ್ತ್ ಕೆಲಸ ಇತ್ತು ಮಗ, ಹಂಗಾಗಿ ಬಪ್ಪು ಕಾಯಿಲೆ. ಬೇಜಾರು ಮಾಡ್ಕೊಂಬ ಮಗಳೇ. ಅಯ್ಯೋ ಅಪ್ಪ, ನೀವು ಅಲ್ಲಿಂದನೇ ಆಶೀರ್ವಾದ ಮಾಡಿ ಸಾಕು. ಮದುವೆ ಆಗಿ 17 ವರ್ಷ ಆಗಿದೆ. ನೀವು ಪ್ರತಿ ವರ್ಷ ಫೋನ್ ಮಾಡಿ ವಿಶ್ ಮಾಡ್ತೀರಲ್ಲ, ನನಗದೇ ಖುಷಿ. ಮಗಳೇ, ನಂದು ನಿನ್ನಮ್ಮಂದು ಮದುವೆ ಆಗಿ 45 ವರ್ಷ ಆಯ್ತು ಕಾಣ. ನಾವು ಇನ್ನೂ ವಿಶೇಷವಾಗಿಲ್ವೇ? ಕುಡಿ. ಹಂಗೆ ನಿಂದು ಅಳಿಯಂದ್ರು ಹಂಗೆ ವಿಶೇಷ. ನಿನಗೆ ಅಳಿಯಂದ್ರಿಗೆ ನೀನು ಎಷ್ಟು ಅನ್ಯೋನ್ಯವಾಗಿದ್ದೀರಾ. ಅಳಿಯಂದ್ರು ನಿನ್ನ ಮೇಲೆ ಒಂದು ದಿನಾನು ರೇಗಿದ್ದು ನಾ ಕಂಡೇ ಇಲ್ಲೇ. ಅದೆಂತ ಬಯಕೆ ಮರತೆ ನಿಂದು? ಬಯಕೆ ಅಲ್ದ, ನಾ ಕಂಡಿಲ್ಲೆ ಅಂತ ಹೇಳ್ತೀನಿ. ಆಯ್ತು ಆಯ್ತು ಮಗಳೇ, ಹಾ, ಒಳ್ಳೇದಾಗ್ಲಿ. ನಾ ಇಡ್ತೆ. ಸರಿ ಅಮ್ಮ. ನಾಳೆ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಳಿಯ ಮತ್ತು ಮಗಳ ಹೆಸರಂಗೆ ಒಂದು ಅರ್ಚನೆ ಮಾಡ್ಕೊಂಬಪ್ಪ. ತಗೊಳ್ಳಿ. ನಮ್ಮ ಮನೆಯವ್ರು ಇವತ್ತು ರಾತ್ರಿ 12 ಗಂಟೆಗೆದ್ದು ನನಗೆ ಆ್ಯನಿವರ್ಸರಿ ವಿಶ್ ಮಾಡ್ತಾರೆ. ಇಷ್ಟು ವರ್ಷ ಆದರೂ ನಾಚಿಕೆನೂ ಹೋಗಿಲ್ಲ, ಅವರಿಂದ ವಿಶ್ ಮಾಡಿಸ್ಕೊಳ್ಳೋ ಆಸೆನೂ ಹೋಗಿಲ್ಲ. ಹೌದು, ಅವರಿವತ್ತು ಆಫೀಸಿಂದ ಬರುವಾಗ ಯಾವ ಗಿಫ್ಟು ತರಲೇ ಇಲ್ವಲ್ಲ, ಬರೀ ಆಫೀಸ್ ಫೈಲ್ಸೇ ತಂದಿದ್ದಾರೆ. ಹಾಂ, ಮೋಸ್ಟ್ಲಿ ಜೇಬಲ್ಲಿಡೋವಂಥ ಗಿಫ್ಟ್ ಇರಬೇಕು. ರಿಂಗ್ ಏನಾದರೂ ಕೊಡ್ತಾರಾ ಅಂತ ನೋಡೋಣ. ಇನ್ನೂ 11:49 ಅಷ್ಟೇನಾ? ಇವತ್ತು ಯಾಕೆ ಟೈಮ್ ಓಡ್ತಾನೆ ಇಲ್ಲ? 12 ಗಂಟೆ ಯಾವಾಗ ಆಗುತ್ತೋ, ಇವ್ರು ಯಾವಾಗ ನಂಗೆ ವಿಶ್ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀನಿ. ರೀ, 12 ಗಂಟೆಗೆ ಎದ್ದು ನೀವು ನನಗೆ ವಿಶ್ ಮಾಡ್ಬೇಕು ತಾನೆ? ಮತ್ತೆ ಹೆಂಗ್ರಿ ಗೊರ್ಕೆ ಹೊಡ್ಕೊಂಡು ಮಲಗಿದ್ದೀರಾ? ಗೊತ್ತಾಯ್ತು, ನಾಟಕ ಮಾಡ್ತಾ ಇದ್ದೀರಾ. ಕಳ್ಳ. ಇದೇನಾದರೂ ಗೋಡೆ ಗಡಿಯಾರ ಆಗಿದ್ರೆ ನಾನೇ ಹೋಗಿ 2 ಮುಳ್ಳು ಸೇರಿಸಿ 12 ಗಂಟೆ ಮಾಡಿಬಿಡ್ತಾ ಇದ್ದೆ. ಆದರೆ ಫೋನ್ ಗಡಿಯಾರನೇ ತಿರುಗ್ಸೋಕ್ಕಾಗಲ್ವೇ? ನಮ್ಮ ಮನೆಯವ್ರು ವಿಶ್ ಮಾಡಿದಾಗ ನಾನೇನಾದರೂ ಒಳ್ಳೆ ಲೈನ್ ಹೇಳಬೇಕಲ್ಲ. ಅವ್ರು ನನಗೆ ಗಿರಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿದಾಗ ನಾನು ಥ್ಯಾಂಕ್ ಯು ರೀ ಅಂತ ಸಪ್ಪೆಯಾಗಿ ಹೇಳೋಕ್ಕಾಗತ್ತಾ? ಅಥವಾ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ವಿಶ್ ಮಾಡಿದಾಗ ಸೇಮ್ ಟು ಯು ಅಂತ ವಿಶ್ ಮಾಡೋಕ್ಕಾಗತ್ತಾ? ನಮ್ದೀಗ ಸ್ಟ್ಯಾಂಡರ್ಡ್ ಜೋಡಿ, ಸ್ಟ್ಯಾಂಡರ್ಡ್ ಆಗಿ ಏನಾದರೂ ವಿಶ್ ಮಾಡಬೇಕು. ಏನಂತ ವಿಶ್ ಮಾಡೋದು? ಹಾಂ, ಕರೆಕ್ಟ್, ಹಾಗೆ ಮಾಡೋಣ.
ಪ್ರಣಿ ಪ್ರಣಿ ತೋಟಕ್ಕೆ ಹೋಗೋತಿಮ್ಮ, ತೋಳ ಬಂದಿತ್ತಮ್ಮ. ತೋಳ ಅಲ್ಲ ಕಣೋ, ನಾನು ನಿಮ್ಮಮ್ಮ. ಮಲ್ಕೊ ಮಲ್ಕೊ, ಆಯ್ತು. ಪ್ರಣಿ ಎದ್ದೇಳೆ. ಇಷ್ಟು ಬೇಗ ಬೆಳಕಾಗೋಯ್ತಮ್ಮ. ಅಲಾರಾಮೇ ಹೊಡೆದಿಲ್ಲ. ಇಲ್ಲ 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 ಇಲ್ಲ, ಬೆಳಕಾಗಿಲ್ವೇ? ನೀನು ಯಾವಾಗಲೂ ಆ ಕಡೆ ತಾನೇ ಮಲ್ಕೋತಾ ಇದ್ದಿದ್ದು. ನಾನು ಮಲ್ಕೋತೀನಿ ಅಂದ. ನಂಗೆ ನಿದ್ದೆ ಮಾಡ್ತೀನಿ. ಪ್ರಣಿ 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 ಪ್ರಣಿ, ನಂಗೊಂದು ಹೆಲ್ಪ್ ಮಾಡೆ. ಇಷ್ಟೊತ್ತಲ್ಲಿ ಏನು ಹೆಲ್ಪ್ ಅಮ್ಮ? ಪ್ರಣಿ ಪ್ರಣಿ, ಅದು ನಾಳೆ ನಮ್ಮದು ಆ್ಯನಿವರ್ಸರಿ. ನಮ್ಮ ಯಜಮಾನ್ರಿಗೆ ಏನಾದರೂ ಸ್ಪೆಷಲ್ಲಾಗಿ ಹೇಳಬೇಕು. ಒಂದು ಒಳ್ಳೆ ಲೈನ್ ಹೇಳ್ಕೊಡೆ. ಪ್ರತಿ ವರ್ಷ ಹೇಳ್ದಂಗೆ ಈ ವರ್ಷನೂ ಹೇಳಮ್ಮ. ಪ್ರತಿ ವರ್ಷ ತಗ, ಈ ವರ್ಷ ಅಲ್ಲ ಕಣೆ. ಸ್ವಂತ ಮನೆ ತೊಗೊಂಡಿದ್ದೀವಿ. ಸ್ವಂತ ಮನೆಯಲ್ಲಿ ಮೊದಲನೇ ಸಲ ಆ್ಯನಿವರ್ಸರಿ ಮಾಡ್ಕೋತಾ ಇರೋದಲ್ವಾ, ಸ್ಪೆಷಲ್ ತಾನೇ, ಅದಕ್ಕೆ ಹೇಳ್ತಿರೋದು. ಸ್ಪೆಷಲಾಗಿ ನಿಮಗೆ ಹೇಳ್ಕೊಡೆ. I am so touched and grateful to have a husband like you. Thank you so much. ಇಷ್ಟು ಫಾಸ್ಟಾಗಿ ಹೇಳಿದ್ರೆ ನನ್ನ ತಲೆಗೆ ಏನೂ ಹೋಗಲ್ಲ. ಬರ್ಕೋತೀನಿ ಹೇಳಲ್ಲ. I am so touched. So Touched and grateful to have a husband like you. ವಿಧಾನ ಕೇಳಾಯ್ತು. To have a have a husband like you. Like. Thank you so much. Thank you so much. ಕೊನೆಗೆ ಅದು ಬಿಡು, ಐ ಲವ್ ಯು ಅಂತ ತಾನೆ, ಅದನ್ನು ನಾನು ಹೇಳ್ಕೊತೀನಿ. ಥ್ಯಾಂಕ್ ಯು ಪ್ರಣಿ. ಲವ್ ಯು ಅಮ್ಮ. ಲವ್ ಯು ಟು. ಮಲ್ಕೊ. ತೋಟಕ್ಕೆ ಹೋಗುತ್ತಿಮ್ಮ, ತೋಳ ಬಂದಿತ್ತು. ಮಲ್ಕೊ ಮಲ್ಕೊ. I am so touched. I am so touched. I am very grateful to have a husband like you. I am very grateful to have a husband like you. Thank you so much. ಇನ್ನೂ 11:58, ಇನ್ನೂ 2 ನಿಮಿಷ ಇದೆಯಲ್ಲ. ಬೇಗ ಬೇಗ ಕಲ್ತ್ಕೊಂಡ್ಬಿಡೋಣ. ಐ ಆಮ್ ಸೋ ಟಚ್ಡ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಎ ಹಸ್ಬೆಂಡ್ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಲ್ತಾಯ್ತು. ಇನ್ನು ಇವ್ರಿಗೆ ವಿಶ್ ಮಾಡೋದೊಂದೇ ಬಾಕಿ. 11:59, 20 ನಿಮಿಷ. 5, 4, 3, 2, 1. I am so touched. I am very grateful to have a husband like you. Thank you. ಗಿರಿ, ಸ್ಕಂದಂಗೆ ನರ್ಸರಿಲಿ ಹೇಳ್ಕೊಟ್ಟಿರೋ ರೈಮ್ಸ್ ಎಲ್ಲ ಯಾಕೆ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ನಿದ್ದೆ ಬರ್ತಾ ಇಲ್ವಾ? ತಾವು ನೀರು ಕುಡ್ಬೇಕು ಮಾಡ್ಕೊ. ರೀ ಅಯ್ಯಪ್ಪ. ಅಯ್ಯೋ, ಇವ್ರು ಯಾಕೆ ನಂಗೆ ವಿಷಯ ಮಾಡಲಿಲ್ಲ? ನಿಜವಾಗ್ಲೂ ಮರ್ತೋಗ್ಬಿಟ್ರಾ? ಅದು ಹೇಗೆ ಮರೆಯೋಕ್ಕೆ ಸಾಧ್ಯ? ಪಾಪ
ಕೆಲಸದಿಂದ ಸುಸ್ತಾಗಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ನಾಳೆ ಗ್ಯಾರಂಟಿ ವಿಶ್ ಮಾಡ್ತಾರೆ. ಅಲ್ಲಿವರೆಗೂ ಕಾಯ್ತೇನೆ. ಹ್ಯಾಪಿ ಆ್ಯನಿವರ್ಸರಿ ರೀ. ಬಾಲಿವುಡ್ ನಟ ತನ್ನ ಮದುವೆ ವಾರ್ಷಿಕೋತ್ಸವ ದಿನ ತನ್ನ ಹೆಂಡತಿಗೆ ಬೆಲೆ ಬಾಳುವ ಭರ್ಜರಿ ಗಿಫ್ಟ್ ಕೊಟ್ಟ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಬಡವನಯ್ಯ. ಮಾವ ಟೀ ತಗೊಂಡು ಕೊಡಮ್ಮ. ಗಿರಿಜಾ ಬಾಮ್ಮ ಇಲ್ಲಿ. ಇವತ್ತು ನಿನ್ನ ಮದುವೆ ಆನಿವರ್ಸರಿ ದಿನ. ಖುಷಿ ಖುಷಿಯಾಗಿ ನಗ್ತಾ ಇರೋದು ಬಿಟ್ಬಿಟ್ಟು ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ಯಾ? ಮಾವ, ಇವರು ರಾತ್ರಿ 12 ಗಂಟೆಗೆ ವಿಶ್ ಮಾಡ್ತಾರೆ ಅಂದ್ಕೊಂಡೆ, ಮಾಡಲಿಲ್ಲ. ಓಹೋ, ಬೆಳಗ್ಗೆ ವಿಶ್ ಮಾಡಿದ್ನಾ? ಇಲ್ಲ ಮಾವ, ಬೆಳಗ್ಗೆಯಿಂದ ಅವ್ರು ಸುತ್ತಾ ಇದ್ದೀನಿ, ಆದರೂ ಅವ್ರು ನನಗೆ ವಿಷಯ ಮಾಡಲಿಲ್ಲ. ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ಅವ್ರಿಗೆ ನಮ್ಮ ಆ್ಯನಿವರ್ಸರಿನೇ ನೆನಪಿಲ್ಲ ಅನಿಸುತ್ತೆ. ಅಯ್ಯೋ, ನೊಂದಕ್ಕೆ ಬೇಡಮ್ಮ, ಅವನಿಗೆ ಖಂಡಿತ ಚೆನ್ನಾಗಿ ನೆನಪಿರುತ್ತೆ. ನಿನ್ನ ಆಟ ಆಡ್ಸೋದಕ್ಕೋಸ್ಕರ ತಮಾಷೆ ಮಾಡಿದ್ದಾನೆ. ಅವನು ಖಂಡಿತ ವಿಶ್ ಮಾಡೇ ಮಾಡ್ತಾನೆ. ಹೌದಾ? ನಿಜನಾ ಮಾವ? ಹೌದಮ್ಮ, ನನಗೆ ನನ್ನ ಮದುವೆ ಆದ ದಿನ ಚೆನ್ನಾಗಿ ನೆನಪಿರ್ತಿತ್ತು. ಆದ್ರೂ ನಿಮ್ಮತ್ತೆ ನಾನು ಸತಾಯಿಸ್ತಿದ್ದೆ. ಆಗ ಅವಳು ಕಣ್ ತುಂಬಿಕೊಂಡು ಕೊಳೋ ಅಂತ ಅಳ್ತಿದ್ಲು. ಗಿರಿಜಾ, ಅವಳು ಅಳ್ತಾ ಇರೋ ಮುಖ ನೋಡಿದ್ರೆ ಎಷ್ಟು ಸಂತೋಷವಾಗತ್ತೆ ಗೊತ್ತಾ? ಭಾಳ ಸುಂದರವಾಗಿ ಕಾಣ್ತಿದ್ಲು. ಆವಾಗ ನಾನು ಚಿನ್ನ ರನ್ನ ಅಂತ ಅಕ್ಕೆನ್ನೇ ಹಿಂಡಿ, ಏನೇ ನಮ್ಮ ಮದುವೆ ಆದ ದಿನ ನಾನು ಮರಿತೀನೇನೆ? ಸಾಧ್ಯನೇ ಇಲ್ಲ. ನಮ್ಮ 100ನೇ ವಿವಾಹ ವಾರ್ಷಿಕೋತ್ಸವನ ಭರ್ಜರಿಯಿಂದ ಮಾಡೋಣ ಅಂತಿದ್ದೆ. ಆದರೆ ಆ ದೇವರಿಗೆ ನಾವಿಬ್ಬರು ಸಂತೋಷವಾಗಿರೋದು ಅಷ್ಟಿಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ನನ್ನ ಹೆಂಡತಿ ಅರ್ಧದಲ್ಲೇ ನನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೊಟ್ಟೋಗ್ಬಿಟ್ಲಮ್ಮ. ಸಾರಿ ಗಿರಿಜಾ, ನಿನ್ನ ಮದುವೆ ಆನಿವರ್ಸರಿ ದಿನ ನಾನು ನಿನ್ನ ಮನಸ್ಸನ್ನ ನೋಯಿಸ್ಬಿಟ್ಟೆ ಕಣಮ್ಮ. ಅಯ್ಯೋ ಚೇಚೆ, ಹಾಗೇನಿಲ್ಲ ಮಾವ. ನೀನೇನು ಯೋಚನೆ ಮಾಡಬೇಡ, ನನ್ನ ಮಗ ಖಂಡಿತ ವಿಶ್ ಮಾಡೇ ಮಾಡ್ತಾನೆ. ಸರಿ ಮಾವ, ಆದರೆ ಒಂದು ಕಂಡೀಷನ್ನು. ಏನಪ್ಪ? ಅವ್ರಾಗವ್ರೆ ವಿಶ್ ಮಾಡೋವರೆಗೂ ನೀವು ಯಾರು ಅದನ್ನು ಜ್ಞಾಪಿಸ್ಬಾರ್ದು. ಸ್ವಲ್ಪ ಸೂಚನೆ? ರೀ, ಹಾಂ, ಓ, ಫಸ್ಟ್ ಹೇಳ್ಬಿಡ್ತೀನಿ, ಇಲ್ಲಾಂದರೆ ಮರ್ತೋಗ್ಬಿಡ್ತೀನಿ. ಅಯ್ಯ, ಅದ್ಯಾಕೆ ಅಷ್ಟೊಂದು ನೊಲಿತಾ ಇದೆಯಾ? ಏನಾಯ್ತು? ತಗೋ, 150 ರೂಪಾಯಿ ಇದೆ. ಆ ಐರನ್ ಅಂಗಡಿ ಅವ್ರಿಗೆ 150 ರೂಪಾಯಿ ಬ್ಯಾಲೆನ್ಸ್ ಕೊಡಬೇಕಾಗಿತ್ತು, ಕೊಟ್ಬಿಡು. ಇಲ್ಲಾಂದ್ರೆ ಎದುರುಗಡೆ ಸಿಕ್ಕಿದಾಗೆಲ್ಲ ತಲೆ ತಿಂತಾನೆ. ಬರಲಾ? ರೀ, ನೀವೇನು ಮರ್ತಿಲ್ವಾ? ನಾನಾ? ಇಲ್ವಲ್ಲ. ಹಾ, ನೆನಪಾಯ್ತು.